ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನೋಪಾಯಕ್ಕೆ ಅಂತ ಆಟೋ ಇತ್ತು, ಅದು ಏನೋ ಇಂಜಿನ್ ಸೀಸ್ ಆಗಿದೆಯಂತೆ. ರಾತ್ರಿ ಹೋಗ್ತಿದ್ದ ಸೆಕ್ಯೂರಿಟಿ ಕೆಲಸಕ್ಕೂ ಬೇಡ ಅಂತ ಹೇಳಿದ್ರು. ತಿಂಗಳ ಖರ್ಚಿಗೆ ಏನು ಮಾಡೋದೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದರೆ ಜಾನು ಬಾಣಂತನಕ್ಕೆ ಮನೆಗೆ ಬರ್ತಾಳೆ. ಆ ಖರ್ಚು ನಿಭಾಯಿಸಬೇಕು. ವೀಣಾ, ನಿಮ್ಮ ಮಾವನ್ಗೊಂದು ಫೋನ್ ಮಾಡಮ್ಮ. ಆತೆ. ಲಕ್ಷ್ಮಿ, ರೀ ಲಕ್ಷ್ಮಿ, ರೀ ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ರೀ ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ನಂಗೆ. ರೀ, ಹರೀಶನ್ನ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಏನ? ಯಾಕಂತೆ? ಒಂದು ಕಂಪ್ನಿ ಶುರು ಮಾಡಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡು ಫಾಲೋ ಮಾಡೋದಲ್ವಾ? ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ ಈ ರೀತಿ ಮಾಡ್ತಾ ಇರೋದಕ್ಕೆ. ನೋಡಿಮ್ಮ, ಈಗ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎನ್ಕ್ವೈರಿ ಎಲ್ಲ ಮುಗಿದ್ಮೇಲೆ ನೀವು ಲೀಗಲ್ ಆಗಿ ಬಂದು ಬಿಡಿಸ್ಕೊಂಡು ಹೋಗ್ಬೋದು. ಆಯ್ತು, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಭಗವಂತ, ನಮ್ಮನೇಲಿ ಏನ್ ನಡೀತಾ ಇದೆ? ಲಕ್ಷ್ಮಿ ಅಳ್ಬೇಡ, ಬಂದೆ. ಸರಿ ರೀ. ವೀಣಾ, ಸಿದ್ದುಗೊಂದು ಫೋನ್ ಮಾಡಿ ವಿಷಯ ತಿಳಿಸಮ್ಮ. ಅತ್ತೆ, ಸಿಂಚನ ಹೇಗೋ ಅವಳು ತವ್ರ ಮನೆಗೆ ಹೋಗಿರ್ತಾಳೆ. ಇಷ್ಟೊತ್ತಿಗೆ ಅಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಏನಾದರೂ ಮಾಡಿ ಅವ್ರು ಹರೀಶನ ಮನೆಗೆ ಕರ್ಕೊಂಬರ್ತಾರೆ. ನೀವು ಯೋಚನೆ ಮಾಡಬೇಡಿ ಅತ್ತೆ. ರೀ, ರೀ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಏನೂ ಆಗಲ್ಲ. ನಮ್ಮ ಹರೀಶ ಅಂತ ತಪ್ಪು ಮಾಡೋಂತವನೇ ಅಲ್ಲ. ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ, ವಿಚಾರಿಸ್ಬಿಟ್ಟು ಕಳಿಸ್ತಾರೆ. ಇಲ್ಲ ರೀ, ನನಗೇನೋ ಭಯ ಆಗ್ತಾ ಇದೆ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದೀನಲ್ವಾ? ಏನ? ಸಂತು ಎಲ್ಲಮ್ಮ? ಅವರು ಸ್ಟೇಷನ್ ಹತ್ರ ಹೋಗಿದ್ದಾರೆ ಮಾವ. ಇರೋ, ಸಂತುಗ್ ಹಾಗಾದ್ರೆ ವಿಷಯ ಗೊತ್ತಿರುತ್ತೆ. ಆಯ್ತು ಸರ್, ಆಯ್ತು ಸರ್, ಓಕೆ. ಹೇಳಪ್ಪ. ಸಂತು, ಏನಪ್ಪ ಸ್ಟೇಷನ್ ಹತ್ರ ಹೋಗಿದ್ಯಾ? ವಿಚಾರಿಸ್ದ್ಯಾ? ಇಲ್ಲಪ್ಪ, ಇನ್ನೇನೋ ಗೊತ್ತಾಗಿಲ್ಲ. ಸಿದ್ದು ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ನೀನೆಲ್ಲಿದ್ಯಪ್ಪ? ಅಯ್ಯೋ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಬೀಗರು ಫೋನ್ ಮಾಡಿ ವಿಚಾರಿಸ್ತಿದ್ದಾರೆ, ಅವರು ಬಿಡಿಸ್ಕೊಂಡ್ ಬರ್ತಾರೆ ಬಿಡಿ. ಅಲ್ಲ ಸಂತು, ನೀನು ಹರೀಶ ಯಾವಾಗ್ಲೂ ಮಾತಾಡ್ತಿರ್ತೀರಾ. ಅವನು ಎರಡನೇ ಬಿಸ್ನೆಸ್ ಶುರು ಮಾಡಿದ್ದು ನಿನಗೆ ಗೊತ್ತು, ಏನ್ ವ್ಯವಹಾರ ಆಗ್ತಿದೆ ಅಂತನೂ ಗೊತ್ತು. ಆದ್ರೆ ಯಾಕಪ್ಪ ಹೀಗಾಯ್ತು? ಗೊತ್ತಿತ್ತು, ಏನ್ ಮಾಡಕ್ಕಾಗುತ್ತೆ? ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ರೂಲ್ಸ್ ಇದೆ ಅಂತ ಯಾರಿಗೆ ಗೊತ್ತಿತ್ತು?
ಈಗ ನಿಮ್ಮ ಮಗ ಬರ್ತಾನಲ್ಲ, ಬಂದ್ಮೇಲೆ ಅವನಿಗೆ ಕೇಳಿ ಎಲ್ಲ ತಿಳ್ಕೊಳ್ಳಿ, ಆಯ್ತಾ? ಇಡೀ ಫೋನ್. ಲಕ್ಷ್ಮಿ, ಹರೀಶನ್ ಬಿಡಿಸ್ಕೊಂಬರಕ್ಕೆ ಸ್ಟೇಷನ್ ಹತ್ರ ಬೀಗ್ರು ಹೋಗಿದಾರಂತೆ. ಅವ್ರು ಹೋಗಿದ್ದಾರೆ ಅಂದ್ರೆ ಏನು ತೊಂದರೆ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಹರೀಶನ ಮನೆಗೆ ಬಂದ್ಬಿಡ್ತಾನೆ. ಅಷ್ಟೇ ಮಾಡ್ಬೇಡ ರೀ. ಯಾಕ್ರಿ ನಮ್ಮ ಮನೇಲಿ ಹೀಗೆಲ್ಲ ಆಗ್ತಾ ಇದೆ? ಒಂದಾದ್ಮೇಲೆ ಒಂದ್ ಕೆಟ್ಟದ್ ನಡೀತಾನೆ ಇದೆ. ನಾವ್ ಯಾರಿಗೇನ್ ಕೆಟ್ಟದ್ ಮಾಡಿದೀವಿ? ನಾವ್ ಯಾರಿಗೂ ಕೆಟ್ಟದ್ ಮಾಡ್ಬೇಕಾಗಿಲ್ಲ ಲಕ್ಷ್ಮಿ. ಒಂದೊಂದ್ಸಲ ಅತಿಯಾಗಿ ಒಳ್ಳೇದು ಮಾಡಿದ್ರು ಹಿಂಗ್ ಕೆಟ್ಟದಾಗುತ್ತೆ. ಹಾಗಾದ್ರೆ ಒಳ್ಳೆತನಕ್ ಬೆಲೆನೇ ಇಲ್ವಾ? ಇಲ್ ನೋಡಿ, ಹೀಗೆಲ್ಲ ಆಗ್ತಿದೆ ಅಂದ್ರೆ ಯಾವ್ದೋ ಹರಕೆ ಹೊತ್ಕೊಂಡ್ ಮರ್ತಿರ್ಬೇಕು ಅನ್ಸತ್ತೆ. ಅತ್ತೆ, ಹರಕೆನೂ ಇಲ್ಲ, ಏನೂ ಇಲ್ಲ. ಏನೋ ಕೆಟ್ಟಗಳಿಗೆ ಹೀಗಾಗಿರುತ್ತೆ. ನೀವು ದಯವಿಟ್ಟು ಇಷ್ಟೊಂದು ಯೋಚನೆ ಮಾಡಬೇಡಿ. ಇಲ್ಲ ವೀಣಾ, ಯಾವ್ದೋ ಕೆಟ್ಟದ್ ನಡೆಯೋದಕ್ಕೆ ಹೀಗೆಲ್ಲ ಆಗ್ತಿದೆ ಅನ್ಸತ್ತೆ. ರೀ, ಜಾನು ಫೋನ್ ಮಾಡಿದ್ಲು. ಅತ್ತೆನ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಹೌದಾ? ಯಾಕಂತೆ? ಗೊತ್ತಿಲ್ಲ ರೀ. ಸರಿ, ಆಗ್ಲಿ. ಈಗ ಅವಳಿಗೇನು ಫೋನ್ ಮಾಡಿ ಹೇಳೋದು ಬೇಡ. ಮನೇಲಿ ಇದೆಲ್ಲ ನಡೀತಾ ಇದೆಯಲ್ಲ, ಹರೀಶ ಸ್ಟೇಷನ್ಗೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಜಾನು ಬೇಜಾರು ಮಾಡ್ಕೊಳ್ತಾಳೆ. ಹರೀಶ ಬಂದ್ಬಿಡ್ಲಿ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ರೀ. ಚಿನ್ನು ಮರಿ, ಚಿನ್ನು ಮರಿ, ನನ್ನ ವೈಫ್ನ ನೋಡಿದ್ರಾ? ಇಲ್ಲ ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು. ಅಜ್ಜಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು. ಎಲ್ಲಿ ಹೋದ್ರು ಇವರು? ಹಾಗಾದ್ರೆ ಜಾನ್ವಿ ಅವರು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದೇ ಇಲ್ವಾ ಮನೆಗೆ? ಅಥವಾ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತಾ? ಸೇಫ್ ಆಗಿದಾರೋ ಇಲ್ವೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.